ವಿಜಯನಗರ ಸಾಮ್ರಾಜ್ಯದ ಮಹಾನ್ ರಾಜನಾದ ಶ್ರೀ ಕೃಷ್ಣದೇವರಾಯರು. ಆಡಳಿತ ಕ್ರಿ. ಶ. 1509 ರಿಂದ 1529. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತಿ ಪ್ರಸಿದ್ಧರು. ಅವರು ತುಳುವ ವಂಶದ ಮಹಾರಾಜರಾಗಿದ್ದು, ತಮ್ಮ ಆಡಳಿತದಲ್ಲಿ ರಾಜ್ಯವನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ದರು. ಕೃಷ್ಣದೇವರಾಯರು ಧೈರ್ಯಶಾಲಿ ಯೋಧರಾಗಿದ್ದು, ಅನೇಕ ಯುದ್ಧಗಳಲ್ಲಿ ಜಯಗಳಿಸಿದರು. ವಿಶೇಷವಾಗಿ ಕ್ರಿ. ಶ. 1520 ರಲ್ಲಿ ನಡೆದ ರಾಯಚೂರು ಯುದ್ಧದಲ್ಲಿ ಅವರು ಬಹುದೊಡ್ಡ ಜಯ ಸಾಧಿಸಿದರು. ಅವರು ತಮ್ಮ ಶತ್ರುಗಳ ವಿರುದ್ಧ ತೀಕ್ಷ್ಣ ಬುದ್ಧಿ ಮತ್ತು ಶಕ್ತಿಯಿಂದ ಹೋರಾಡಿ ವಿಜಯನಗರ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸಿದ. ಅವರು ಕೇವಲ ಯೋಧ ಮಾತ್ರವಲ್ಲದೆ, ಕಲೆ ಮತ್ತು ಸಾಹಿತ್ಯವನ್ನು ಪ್ರೋತ್ಸಾಹಿಸಿದ ಮಹಾನ್ ಪೋಷಕರಾಗಿದ್ದರು. ಅವರ ಅರಮನೆಯಲ್ಲಿ ಅಷ್ಟದಿಗ್ಗಜರು ಎಂಬ 8 ಮಹಾನ್ ಕವಿಗಳು ಇದ್ದರು. ಅವರಲ್ಲಿ ತೆನಾಲಿರಾಮ ಕೂಡ ಒಬ್ಬನು. ಕೃಷ್ಣದೇವರಾಯರು ಸ್ವತಃ ಆಮುಕ್ತಮಾಲ್ಯದ ಎಂಬ ಪ್ರಸಿದ್ಧ ಕಾವ್ಯವನ್ನು ರಚಿಸಿದರು. ಒಮ್ಮೆ ಕ್ರಿ. ಶ. 1515 ರ ಸಮಯದಲ್ಲಿ ಕೃಷ್ಣದೇವರಾಯರು ತಮ್ಮ ಪ್ರಜೆಯ ಸ್ಥಿತಿಯನ್ನು ತಿಳಿಯಲು ವೇಷ ಬದಲಿಸಿ ಗ್ರಾಮಗಳಿಗೆ ತೆರಳಿದರು ಎಂದು ಕಥೆಗಳಲ್ಲಿ ಹೇಳಲಾಗುತ್ತದೆ. ಅಲ್ಲಿ ಜನರು ಎದುರಿಸುತ್ತಿದ್ದ ಸಮಸ್ಯೆಗಳನ್ನು ಗಮನಿಸಿ, ಅವುಗಳನ್ನು ಪರಿಹರಿಸಲು ಕ್ರಮ ಕೈಗೊಂಡರು. ಕೃಷ್ಣದೇವರಾಯರು ನ್ಯಾಯಪ್ರಿಯ ಮತ್ತು ದಯಾಳು ರಾಜರಾಗಿದ್ದರು. ಅವರು ಯಾವಾಗಲೂ ಪ್ರಜೆಯ ಕಲ್ಯಾಣವನ್ನು ಮೊದಲಿಗೆ ಇಟ್ಟು ಆಡಳಿತ ನಡೆಸಿದರು. ಅವರ ಕಾಲದಲ್ಲಿ ಕೃಷಿ, ವ್ಯಾಪಾರ ಮತ್ತು ಕಲೆಗಳು ಬಹಳವಾಗಿ ಅಭಿವೃದ್ಧಿ ಕಂಡವು. ಈ ಕಾರಣಗಳಿಂದ ಕೃಷ್ಣದೇವರಾಯರನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗದ ನಿರ್ಮಾತೃ ಎಂದು ಕರೆಯಲಾಗುತ್ತದೆ. ಅವರ ಜೀವನವು ಧೈರ್ಯ, ಜ್ಞಾನ ಮತ್ತು ಸೇವೆಯ ಮಾದರಿಯಾಗಿದೆ.